ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಅಕ್ಕಿಯಿಂದ ಮಣ್ಣಿ ಅಥವಾ ಹಾಲುಬಾಯಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ ಅರ್ಧ ಪಾವು ಅಕ್ಕಿಯನ್ನು 2 ಗಂಟೆ ಮೊದಲೇ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಕಪ್ನಲ್ಲಾದರೆ ಒಂದು ಸುಮಾರು 3/4 ಕಪ್ನಷ್ಟು ಅಕ್ಕಿ, ಪಾವಲ್ಲಿ ಅಳೆಯೋದಾದರೆ ಅರ್ಧ ಪಾವ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ತೊಳೆದು 2 ತಾಸು ನೆನೆ ಹಾಕಿದ್ದೀನಿ. ನಂತರ ಇದಕ್ಕೆ ಇನ್ನೇನೇನು ಬೇಕಂತ ನೋಡೋಣ. ನಾವು ಯಾವ ಕಪ್ಪಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದೇ ಕಪ್ನಲ್ಲಿ 1 ಕಪ್ ತೆಂಗಿನ ತುರಿ, 1 ಕಪ್ ಬೆಲ್ಲವನ್ನು ತಗೊಂಡಿದ್ದೀನಿ. ಸಿಹಿ ಬೇಕಾದರೆ ನಿಮಗೆ ಹೆಚ್ಚಿಗೆ ಬೇಕಾದರೆ ನೀವು ಹೆಚ್ಚಿಗೆ ಹಾಕ್ಕೋಬೋದು. ಹಾಗೂ ಪಿಂಚ್ ಉಪ್ಪನ್ನು ತಗೊಂಡಿದ್ದೀನಿ, 1-2 ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ, ಹಾಗೂ 1-2 ಟೇಬಲ್ ಸ್ಪೂನ್ ತುಪ್ಪವನ್ನು ತಗೊಂಡಿದ್ದೀನಿ. ಕಾಯಿಯನ್ನು ನುಣ್ಣಗೆ ಹರ್ಕೊಂಡು ಬರೋಣ. ಈಗ ನಾನಿಲ್ಲಿ ತೆಂಗಿನ ತುರಿನ ನುಣ್ಣಗೆ ರುಬ್ಬಿದ್ದೀನಿ. ಈಗ ನಾವೇನು ಅಕ್ಕಿನ ತಗೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ಅದಕ್ಕೆ 1-2 ಯಾಲಕ್ಕಿನ ಏನು ನಾನು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ಪಿಂಚು ಸಾಲ್ಟನ್ನು ಸಹ ಹಾಕ್ತಾಯಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಈಗ ನಾನು ಅಕ್ಕಿ ಮತ್ತು ತೆಂಗಿನಕಾಯಿನ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದು ನೀರು ದೋಸೆ ಅದಕ್ಕೆ ರುಬ್ಕೋಬೇಕು. ನುಣ್ಣಗಾದಷ್ಟು ಮಣ್ಣಿ ರುಚಿಯಾಗುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಅದೇ ಲೋಟದಲ್ಲಿ 1 ಲೋಟ ಅಥವಾ ಯಾವ ಕಪ್ಪಲ್ಲಿ ನಾವು ಅಕ್ಕಿಯನ್ನು ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 1 ಕಪ್ಪು ಬೆಲ್ಲವನ್ನು ಹಾಕಿ 2 ಸುತ್ತು ತಿರುಗ್ತಾ ಇದ್ದೀನಿ. ಇದನ್ನ ಈಗ 1 ಸುತ್ತು ತಿರುಗ್ಕೊಂಡು ಬರೋಣ. ಈಗ ನಾನೇನು ರುಬ್ಕೊಂಡು ಬಂದಿದ್ದೀನಿ ಅದನ್ನು ಒಂದು ನೆಟ್ಟಲ್ಲಿ ಸೋಸ್ತಾ ಇದ್ದೀನಿ. ಯಾಕಂದರೆ ಯಾಲಕ್ಕಿ ಎಲ್ಲ ಹಾಕಿರೋದು ಎಲ್ಲಾದರೂ ಬಾಯಿಗೆ ಸಿಗುತ್ತೆ ಅಂತ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾ ಇದ್ದೀನಿ. ಇದು ನೀರು ದೋಸೆ ಹದದಲ್ಲಿ ಇರಬೇಕು. ನೀವು ಇದಕ್ಕೆ ಬೆಲ್ಲ ನೋಡಿಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಮಣ್ಣಿ ಎರೆಯೋ ಪಾತ್ರಕ್ಕೆ ತಳದಲ್ಲಿ ಸ್ವಲ್ಪ ತುಪ್ಪವನ್ನು ಸವರಿದ್ದೀನಿ. ನಂತರ ಅದಕ್ಕೆ ಬಟರ್ ಪೇಪರನ್ನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿಟ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ಗೆ. ಈಗ ಇದು ಬಟರ್ ಪೇಪರು ಮಣ್ಣಿ ಎರೆಯೋ ಪಾತ್ರ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ. ವೀಕ್ಷಕರೇ, ಈಗ ಇದು ಈ ಹದದಲ್ಲಿ ನೋಡಿ, ಸೌಟಲ್ಲಿ ಬಂದ ನಿಲ್ಲುವುದಿಲ್ಲ, ಆ ಹದದಲ್ಲಿ ನೀರು ಮಾಡಿಕೊಳ್ಳಿ. ಇದು ನೀರು ದೋಸೆಗಿಂತಲೂ ಸ್ವಲ್ಪ ನೀರಾಗಿ ಇರಬೇಕು. ಹಿಟ್ಟು ಈ ಹದದಲ್ಲಿ ಇರಬೇಕು. ಅಕಸ್ಮಾತಾಗಿ ಸ್ವಲ್ಪ ನೀರು ಹೆಚ್ಚಾದರೂ ಏನು ಪರವಾಗಿಲ್ಲ. ಈಗ ಇದನ್ನು ಗ್ಯಾಸ್ ಆನ್ ಮಾಡೋಣ. ಗ್ಯಾಸ್ ಆನ್ ಮಾಡಿ ಕೈ ಬಿಡದೆ ಮಗ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಇಂಥ ಸಾಂಪ್ರದಾಯಿಕ ತಿಂಡಿಗಳೆಲ್ಲ ಈಗ ಕಣ್ಮರೆ ಆಗ್ತಾ ಇದೆ. ಈಗ ಇದು ದಪ್ಪ ಆಗ್ತಾ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಗಟ್ಟಿಯಾಗೋ ತನಕ ಕೈ ಬಿಡಬೇಡಿ. ಚೆನ್ನಾಗಿ ಮಗ್ತಾನೆ ಇರಬೇಕು. ಈ ಹಂತದಲ್ಲಿ ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇದು ಸುಮಾರು ಒಂದು 15ರಿಂದ 20 ನಿಮಿಷದವರೆಗೆ ಮಗ್ಚಬೇಕಾಗುತ್ತೆ. ಮತ್ತು ನೀವು ಅಕ್ಕಿ ತಗೊಂಡ ಪ್ರಮಾಣದಲ್ಲಿ ಮಗ್ಚೋ ಕೆಲಸ. ಜಾಸ್ತಿ ತಗೊಂಡ್ರೆ ಲೇಟ್ ಆಗುತ್ತೆ. ವೀಕ್ಷಕರೇ,
ನೋಡಿ, ಇದು ಎಲ್ಲಿಯೂ ಸಹ ಒಂದು ಗಂಟಾಗಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದರ ಸೀಕ್ರೆಟ್ ಇಷ್ಟೇ, ಕೈ ಬಿಡದೆ ಮಗ್ತಾನೆ ಇರಬೇಕು. ಈಗ ಇದು ಈ ಹದದಲ್ಲಿ ಬಂದಿದೆ. ಇದನ್ನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹೀಗೆ ಹಾಕಿ ನೋಡಿ. 1-2 ನಿಮಿಷ ಬಿಟ್ಟು ತಣದಾಗ ಅದು ಗಟ್ಟಿ ಆಗುತ್ತೆ. ಅದು ಗಟ್ಟಿ ಆದರೆ ಇದು ಮಣ್ಣಿ ಆಗಿದೆ ಅಂತ ಅರ್ಥ. ಈಗ ಇದು ಆಗ್ತಾ ಬಂದಿದೆ. ಎಲ್ಲಿಯೂ ಸಹ ಗಂಟಿಲ್ಲದೆ ಬಂದಿದೆ ನೋಡಿ. ಈಗ ಸ್ವಲ್ಪ ತುಪ್ಪ ಹಾಕೋಣ ಮಿಕ್ಕಿರೋದು. ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಹಾಲುಬಾಯಿ ಅಂತಲೂ ಕರೀತಾರೆ, ಅಕ್ಕಿ ಮಣ್ಣಿ ಅಂತಲೂ ಕರೀತಾರೆ. ಇದು ಅಷ್ಟಮಿಯ ದಿವಸ ವಿಶೇಷವಾದ ತಿಂಡಿ ಉಡುಪಿಯಲ್ಲಿ. ಉಡುಪಿ ಕುಂದಾಪುರ ಸೈಡು ಅಷ್ಟಮಿಗೆ ಇದು ವಿಶೇಷವಾದ ತಿಂಡಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮಾಡ್ತಾರೆ ನೋಡಿ. ಈ ಥರ ಬರಬೇಕು. ನಾನೇನು ಪ್ಲೇಟಿಗೆ ಸ್ವಲ್ಪ ತುಪ್ಪದಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೀನಿ, ಅದು ನೋಡಿ ಆಗಿದೆ. ಈ ಥರ ಗಟ್ಟಿ ಬಂದಿದೆ. ಈಗ ನೋಡಿ, ಇದು ಈ ಥರ ಬಂದಿದೆ. ಇದು ಆಗಿದೆ ಅಂತ ಅರ್ಥ. ಈಗ ನಾವು ಇದನ್ನು ಪಾತ್ರೆಗೆ, ಮಣ್ಣಿ ಎರೆಯುವ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಗೆರ್ಸಿಗೆ ಬಾಳೆ ಎಲೆ ಹಾಕಿ ಮಣ್ಣಿಯನ್ನು ಎರಿತಾ ಇದ್ರು. ಮಣ್ಣಿಯನ್ನು ಎರಿಯೋದು ಅಂತಲೇ ಹೇಳೋದು. ಈ ಥರ ಕನ್ಸಿಸ್ಟೆನ್ಸಿಯಲ್ಲೇ ಬರಬೇಕು. ಇದೀಗ ಆಗಿದೆ. ಸುಮಾರು ಒಂದು 15-20 ನಿಮಿಷ ಇದನ್ನು ಮುಚ್ಚಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಾವೇನು ಬಟರ್ ಪೇಪರಿಗೆ ತುಪ್ಪ ಹಾಕಿಟ್ಕೊಂಡಿದ್ದೀವಿ ಅದಕ್ಕೆ ಸುರಿಯೋಣ. ನೋಡಿ, ಎಲ್ಲಿಯೂ ಸಹ ಒಂದು ಗಂಟಿಲ್ಲ ಇದರಲ್ಲಿ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ವೀಕ್ಷಕರೇ. ಇದನ್ನ ಈಗ ನಾನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿಲ್ಲ ಅಂದರೆ ಅಂಟು ಬರುತ್ತೆ. ಇದು ಚೆನ್ನಾಗಿ ಬೇಯೋದ್ರಲ್ಲೇ ಇರೋದು. ವೀಕ್ಷಕರೇ, ಇದೀಗ ಆಗಿದೆ. ಇದು ತುಂಬ ತಣ್ಣಗಾದ ಮೇಲೆ ಇದನ್ನು ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ರುಚಿಯಾದ ಅಕ್ಕಿ ಮಣ್ಣಿ ಅಥವಾ ಅಕ್ಕಿ ಹಾಲುಬಾಯಿ ಅಂತಲೂ ಕರೀತಾರೆ ಇದಕ್ಕೆ. ರುಚಿಯಾದ ಅಕ್ಕಿ ಮಣ್ಣಿ ಅಥವಾ ಅಕ್ಕಿ ಹಾಲುಬಾಯಿ ಸವಿಯಲು ಸಿದ್ಧವಾಗಿದೆ. ಇದನ್ನು ನಾನೀಗ ಟ್ರೇಗೆ ಹಾಕಿ 3 ಗಂಟೆ ಆಗಿದೆ. ಇದು 3 ಅವರ್ಸ್ ಆದಮೇಲೆ ಈ ಥರ ತಣ್ಣಗಾಗಿದೆ ನೋಡಿ, ಕೈಗೆ ಅಂಟ್ತಾ ಇಲ್ಲ. ಈಗ ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಚೂರಿಗೆ ತುಪ್ಪ ಸವರಿ ತೊಗೊಂಡು ಬಂದಿದ್ದೀನಿ. ಈಗ ನಾವು ಇದನ್ನು ಉಲ್ಟ ಹಾಕೋಣ. ಈಗ ಉಲ್ಟ ಹಾಕಿದ್ದೀನಿ. ಇದನ್ನು ನಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ. ನಮ್ಮ ಕಡೆ ಮಣ್ಣಿ ಎರೆಯುವುದು ಅಂತಲೇ ಹೇಳ್ತಾರೆ. ಎರೆಯುವ ಹದಕ್ಕೆ ಬರಬೇಕು. ಬಂದ ನೀರಾದರೆ ಪರವಾಗಿಲ್ಲ, ಗಟ್ಟಿಯಾದರೆ ಹದ ತಪ್ಪೋಗುತ್ತೆ. ನೀರಾದರೆ ಸ್ವಲ್ಪ ಜಾಸ್ತಿ ಮಗ್ಚಿದ್ರೆ ಆಯಿತು. ನೋಡಿ,
ಚೆನ್ನಾಗಿ ಬಂದಿದೆ. ಈ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇದು ಅಂಟ್ತಾ ಇಲ್ಲ. ಇದು ಸರಿಯಾದ ಹದವಾಗಿದೆ. ವೀಕ್ಷಕರೇ, ರುಚಿಯಾದ ಅಕ್ಕಿ ಮಣ್ಣಿ ಅಥವಾ ಅಕ್ಕಿ ಹಾಲುಬಾಯಿ ಸವಿಯಲು ಸಿದ್ಧವಾಗಿದೆ. ಇದು ತುಂಬಾ ಚೆನ್ನಾಗಾಗಿದೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಾಗಿದೆ. ಸಿಹಿ ನಾನು ಹಾಕಿದ ಹದದಲ್ಲಿ ಕರೆಕ್ಟಾಗಿದೆ. ನಿಮಗೆ ಸಿಹಿ ಏನಾದರೂ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಹದವಾಗಿ ಬಂದಿದೆ. ಮಗ್ಚುವಾಗ ಕೈ ಬಿಡದೆ ಚಂದ ಅಕ್ಕಿ ಬೇಯಲಿ. ಅದರಲ್ಲಿ ಮಗಚುವ ಹದದಲ್ಲೇ ಇರೋದು ಮಣ್ಣಿ. ತುಂಬ ಚೆನ್ನಾಗಿ ಬಂದಿದೆ. ಹಿಟ್ಟನ್ನು ನೀರು ದೋಸೆಗಿಂತನೂ ಸ್ವಲ್ಪ ನೀರಾದರೂ ಪರವಾಗಿಲ್ಲ, ಆ ಹದದಲ್ಲಿ ಮಾಡಿಕೊಳ್ಳಿ. ಮತ್ತು ಸಾಮಗ್ರಿಗಳನ್ನು ನಾನು ಹೇಳಿದ ಸಾಮಗ್ರಿಗಳನ್ನು ಹೇಳಿದ ಹದದಲ್ಲೇ ಹಾಕಿ. ಬೆಲ್ಲ ಇದು ಸರಿಯಾಗಿದೆ. ನಿಮಗೆ ಏನಾದರೂ ಜಾಸ್ತಿ ಸಿಹಿ ಬೇಕಾದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. ಇದು ಸಿಹಿ ಸರಿಯಾಗಿದೆ. ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಬಾಯಲ್ಲಿಟ್ಟರೆ ಕರಗುತ್ತೆ, ಆ ಥರ ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿ ಆಗಿದೆ. ಸಾಫ್ಟಾಗಿ ಎಲ್ಲಿಯೂ ಸಹ ಕೈಗೆ ಹಿಡಿತಾ ಇಲ್ಲ ನೋಡಿ. ಇದು ಬೆಂದಿಲ್ಲ ಅಂದರೆ ಕೈಗೆ ಅಂಟುತ್ತೆ. ಇದೇನು ಹಾಗೆ ಆಗ್ತಾ ಇಲ್ಲ ವೀಕ್ಷಕರೇ. ಹಾಗೆಯೇ ಇವತ್ತಿನ ಅಕ್ಕಿ ಮಣ್ಣಿ ಅಥವಾ ಅಕ್ಕಿ ಹಾಲುಬಾಯಿ ಏನು ಅಂತ ಕರಿತೀವಿ, ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.